ಅರೆ ಎಷ್ಟೇ ಟ್ರೈ ಮಾಡಿದರೂ ಓದಲು ಇಂಟ್ರೆಸ್ಟ್ ಬರ್ತಿಲ್ಲ. ಫೋಕಸ್ ಪದೇ ಪದೇ ಮೊಬೈಲ್ ಕಡೆಗೆ ಡೈವರ್ಟ್ ಆಗ್ತಿದೆ. ಮೋಟಿವೇಶ್ನಲ್ ವೀಡಿಯೋಸ್ ಎಷ್ಟೇ ನೋಡಿದರೂ ಆ ಇಂಪ್ಯಾಕ್ಟ್ 5 ನಿಮಿಷಕ್ಕೂ ಉಳಿಯೋದಿಲ್ಲ. ಫ್ರೆಂಡ್ಸ್, 14ರಿಂದ 25 ವಯಸ್ಸಿನ ಈ ಏಜ್ ನಿನ್ನ ಲೈಫನ್ನು ಬಿಲ್ಡ್ ಮಾಡ್ಬೋದು ಅಥವಾ ಡಿಸ್ಟ್ರಾಯ್ ಮಾಡ್ಬೋದು. ಒಮ್ಮೆ ನಿನ್ನನ್ನು ನೀನು ಕೇಳಿಕೊ, ಇವಾಗ ಓದೋದಿಲ್ಲ ಅಂದರೆ ನನ್ನ ಲೈಫ್ನಲ್ಲಿ ನಾನು ಏನು ಮಾಡಬೇಕು, ಫ್ಯೂಚರ್ನಲ್ಲಿ ನಾನು ಏನಾಗ್ತೀನಿ, ಎಷ್ಟು ದಿನ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀನಿ ಅಂತ. ಒಂದು ವಿಷಯ ಮೈಂಡ್ನಲ್ಲಿ ಇಟ್ಕೊ, ಈಗ ನಿನಗೆ ಪೇನ್ಫುಲ್ ಆಗಿ ಅನಿಸೋ ಸ್ಟಡಿ ಮುಂದೆ ನಿನ್ನ ಹ್ಯಾಪಿನೆಸ್ಗೆ ಮೇನ್ ರೀಸನ್ ಆಗ್ಬೋದು. ನೀನು ಪ್ಲ್ಯಾನ್ ಮಾಡ್ತೀಯ, ನಾಳೆ ಓದ್ತೀನಿ, ನಾಡಿದ್ದು ಓದ್ತೀನಿ, ಮಂಡೇ ಓದ್ತೀನಿ ಅಂತ. ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಒಮ್ಮೆ ಲೈಫ್ ನಿಲ್ಲುತ್ತೆ. ಆಗ ನಿನ್ನ ಪೇರೆಂಟ್ಸ್ ಎಷ್ಟು ಹೋಪ್ಸ್ ಇಟ್ಟುಕೊಂಡಿದ್ದಾರೆ ಅನ್ನೋದು ಯೋಚಿಸು. ಅವರು ನಿನ್ನ ಫ್ಯೂಚರ್ಗಾಗಿ ತಮ್ಮ ಡ್ರೀಮ್ಸ್, ಹ್ಯಾಪಿನೆಸ್ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅಷ್ಟು ಕಷ್ಟಪಡುವ ಅವರಿಗೋಸ್ಕರ ನೀನು 5 ನಿಮಿಷ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ವಾ? ಇಂದು ಯೋಚಿಸು, ನನಗೆ ಲೈಫ್ನಲ್ಲಿ ಏನು ಬೇಕು ಅಂತ. ಇಂದು ಯೋಚಿಸದಿದ್ದರೆ ಜೀವನ ಪೂರ್ತಿ ಯೋಚಿಸ್ತಾ ಇರ್ತೀಯ. ನಿನ್ನ ಮೊಬೈಲ್ನಲ್ಲಿರುವ ಡಿಸ್ಟ್ರಾಕ್ಷನ್ಸ್ ಅಂದರೆ ನಿನ್ನ ಗೋಲ್ಸ್ನಿಂದ ದೂರ ಮಾಡು ಆ್ಯಪ್ಸ್, ಗೇಮ್ಸ್, ರೀಲ್ಸ್ ಎಲ್ಲವನ್ನು ಡಿಲೀಟ್ ಮಾಡು. ನೀನು ಸ್ಟಡೀಸ್ನಲ್ಲಿ ವೀಕ್ ಅಂದರೆ ನೋ ಪ್ರಾಬ್ಲಮ್. ಕೆಲವರು ಹೇಳ್ತಾರೆ, ನನಗೆ ಓದಲಿಕ್ಕೆ ಇಷ್ಟ ಇದೆ ಬಟ್ ಫೋಕಸ್ ಆಗಲ್ಲ. ನಾನು ಹೇಳೋದು ಸಿಂಪಲ್, ಅಟ್ಲೀಸ್ಟ್ ಟ್ರೈ ಮಾಡು. ಮೊದಲಿಗೆ 2 ನಿಮಿಷ ಓದು, ಮತ್ತು ಸ್ಲೋಲಿ ನಿನಗೆ 2 ಅವರ್ ಓದಬೇಕೆಂಬ ಫೀಲಿಂಗ್ ಬರುತ್ತೆ. ಟ್ರೈ ಮಾಡು. ಓದಲು ಹೆಲ್ಪ್ ಆಗೋ ಮೋಟಿವೇಶ್ನಲ್ ಸೋರ್ಸ್ ಹುಡುಕು, ಒಂದಾದರೂ ಸಿಗುತ್ತೆ. ನಿನ್ನನ್ನು ಫೇಲ್ಯೂರ್ ಅಂದವರು, ಎವರೇಜ್ ಸ್ಟೂಡೆಂಟ್ ಅಂದವರು, ಅವರ ಮೇಲಾದರೂ ರಿವೆಂಜ್ ತೀರಿಸುವ ಹಂಬಲದಿಂದ ಓದು. ನಿನ್ನ ಕೆಪಬಿಲಿಟಿ ಏನು ಅನ್ನೋದು ಗೊತ್ತಾಗೋಕ್ಕೆ ಓದು. ನಿನ್ನ ಪೇರೆಂಟ್ಸ್ಗಾಗಿ ಓದು, ಅವರ ಡ್ರೀಮ್ಸ್ ನಿಜವಾಗೋಕ್ಕೆ ಓದು. ಲೈಫ್ನಲ್ಲಿ ಒಂದು ಸ್ಟೇಜ್ ಬರಬೇಕು, ಜನರು ನಿನ್ನನ್ನು ಬ್ಲಾಕ್ ಮಾಡೋದಲ್ಲ, ಸರ್ಚ್ ಮಾಡಬೇಕು. ಒಮ್ಮೆ ಸಕ್ಸಸ್ ಟೇಸ್ಟ್ ಮಾಡಿದರೆ ನೀನು ಎಂದಿಗೂ ಬ್ಯಾಕ್ ಸ್ಟೆಪ್ ಹಾಕೋದಿಲ್ಲ. ನೀನು ಎಲ್ಲಿ ತಪ್ಪಾಗಿದೆಯೋ ಅದು ನೋಡಿಕೊಂಡು ಇಂಪ್ರೂವ್ ಮಾಡಿಕೊ. ಎವ್ರಿ ಡೇ, ಎವ್ರಿ ಅವರ್ ಹಾರ್ಡ್ ವರ್ಕ್ ಮಾಡ್ತಾ ಇರು. ನಿನ್ನ ಹಾರ್ಡ್ ವರ್ಕ್ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ನೀನು ರಿವೆಂಜ್ ಅಂದರೆ ಜಸ್ಟ್ ಟ್ರೈ ಮಾಡಿಲ್ಲ ಅಷ್ಟೇ. ಯಾರೂ ನಂಬದಿದ್ರೂ ಪರವಾಗಿಲ್ಲ. ನೀನು ನಿನ್ನನ್ನು ನೀನು ಬಿಲೀವ್ ಮಾಡು. ಹೋಲ್ ಹಾರ್ಟೆಡ್ ಆಗಿ ಟ್ರೈ ಮಾಡು. ಬಿಕಾಸ್ ದೋಸ್ ಹೂ ಟ್ರೈ ನೆವರ್ ಲೂಸ್. ಇವಾಗ ಟ್ರೈ ಮಾಡು. ನೆಕ್ಸ್ಟ್ ಟೈಮ್ ರಿಸಲ್ಟ್ಸ್ ಬಂದಾಗ ನೀನೇ ಕಮೆಂಟ್ ಮಾಡ್ತೀಯ, ನನಗೆ ಎಕ್ಸಾಮ್ಸ್ನಲ್ಲಿ ಇಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ. ಆ ದಿನ ನಿನ್ನ ಫೇಸ್ ಮೇಲೆ ಕಾಣೋ ಹ್ಯಾಪಿನೆಸ್ ನಿನ್ನ ಪೇರೆಂಟ್ಸ್ ನೋಡಬೇಕು. ನೀನು ನಿನ್ನ ಗೋಲ್ ಅಚೀವ್ ಮಾಡ್ತೀಯ. ಜಸ್ಟ್ ರೈಟ್ ಪ್ಲ್ಯಾನ್ ಫಾಲೋ ಮಾಡು. ನೀನು ಡ್ರೀಮ್ಸ್ ಕಾಣ್ತೀವೋ ಇಲ್ವೋ ಗೊತ್ತಿಲ್ಲ, ಒಂದು ಮಾತು ಖಚಿತ, ಲಕ್ಷ ವೀಡಿಯೋಸ್ ಬಿಟ್ಟು ಈ ವಿಡಿಯೋ ನೋಡ್ತಾ ಇದೆಯಾ ಅಂದರೆ ನಿನ್ನೊಳಗೆ ಒಂದು ಸ್ಪೆಷಲ್ ಫೈರ್ ಇದೆ. ಒಂದು ದೊಡ್ಡ ಸಕ್ಸಸ್ ನೋಡಬೇಕು ಅನ್ನೋ ಕಸಿ ನಿನ್ನೊಳಗಿದೆ. ಅದು ಇಲ್ಲ ಅಂದರೆ ಈ ಮಾತನ್ನಾದರೂ ನಂಬು. ಬಿಲೀವ್ ಇಟ್ ಫ್ರಮ್ ಯುವರ್ ಹಾರ್ಟ್. ಸಮ್ ಡೇ ಯು ವಿಲ್ ಅಚೀವ್ ಸಮಥಿಂಗ್ ಬಿಗ್. ನಾನು ಯಾರಿಗೆ ಹೇಳ್ತೀನೋ ಗೊತ್ತಿಲ್ಲ, ಆದರೆ ಒಂದು ಮಾತು ಖಚಿತ, ಯು ಆರ್ ಬಾರ್ನ್ ಟು ಡೂ ಸಮಥಿಂಗ್ ಗ್ರೇಟ್ ಇನ್ ಲೈಫ್.